ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7. ನೀತಿ ಪಾಠ ಹೇಳೋ ವಾಕ್ಯಗಳು, ಬಿದ್ದು ಹೋದ ಕಲ್ಲುಗಳ ಮೇಲೆ ರಂಗು ರಂಗಿನ ಚಿತ್ತಾರ, ಬೆಸಾಕಿ ಹೋದ ಟೈರ್ ಮೇಲೆ ಗೊಂಬೆಗಳು. ಅರೆ, ಇದೇನು ಬಿದ್ದಿರೋ ಮನೆಯಲ್ಲಿ ಇವೆಲ್ಲ ಯಾಕೆ ಬಂದವು ಅಂತ ಕನ್ಫ್ಯೂಸ್ ಆಯ್ತಾ? ಇದೆಲ್ಲ ಕಲಾವಿದ ಸುರೇಶ್ ಕೈಚಳಕದಲ್ಲಿ ಮೂಡಿ ಬಂದ ಚಿತ್ತಾರಗಳು. ಇದು ಕದಿರೇನಹಳ್ಳಿ ಮುಖ್ಯ ರಸ್ತೆ ಬದಿ ಇರೋ ಯಾರತ್ತೋ ಹಳೆ ಮನೆ. ಆ ಮನೆಗೆ ಈಗ ಹೊಸ ಕಳೆನೇ ಬಂದಿದೆ. ಕೆಡವಿ ಹಾಕಿದ ಮನೆ ಕಲರ್ಫುಲ್ ಆಗಿ ಎದ್ದು ನಿಂತಿದೆ. ಅವ್ರ ಈ ತರ ಪಬ್ಲಿಕ್ ಆಪರ್ಚುನಿಟೀಸ್ ನ ಆಫರ್ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಇವಾಗ ಎಲ್ಲ ಲ್ಯಾಂಡ್ ಲಾರ್ಡ್ಸ್ ಹತ್ರ ಮಾತಾಡಿ ಅವ್ರ ಮನೆ ಒಳ್ಳೆ ಇದೇನು ಬಿಬಿಎಂಪಿ ಸೇರಿದಲ್ಲ, ಇದು ಪ್ರೈವೇಟ್ ಪ್ರಾಪರ್ಟಿ, ಅವ್ರ ಹತ್ರ ಮಾತಾಡಿ ಮಾಡಿದ್ದು. ಮತ್ತೆ ಅದೇ ತರ ಸಿಟಿ ಮಾರ್ಕೆಟ್ ಅಲ್ಲಿ ಬಿಬಿಎಂಪಿ ಜೊತೆ ಮಾತಾಡಿ ಒಂದು ಫಸ್ಟ್ ಫ್ಲೋರ್ ಇದೆಯಲ್ಲ, ವರ್ಕಿಂಗ್ ಕ್ಲಾಸ್ ಪೀಪಲ್ ಎಲ್ಲ ಅಂಗಡಿಗಳೆಲ್ಲ ಇಟ್ಟಿದಾರಲ್ಲ, ಅವ್ರಿಗೆ ಮ್ಯೂರಲ್ಸ್ ಎಲ್ಲ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಈ ಕಲಾವಿದರು ತಮ್ಮ ಪ್ರತಿಭೆಯನ್ನ ಹಳೆ ಗೋಡೆ ಮೇಲೆ ತೋರಿಸೋದು ಅಷ್ಟೇ ಅಲ್ಲ, ಮನೆ ಮುಂದೆ ಗಿಡಗಳನ್ನ ನೆಟ್ಟು ಪರಿಸರ ಪ್ರೇಮ ಮೆರೆದಿದ್ದಾರೆ. ಹೆಂಗೆ ಅನ್ಯೂಸ್ ಸ್ಪೇಸಸ್ ನ ಯೂಸ್ ಮಾಡತ್ತಾರ ಅಂತ. ಸೊ ಅಲ್ಲಿರೋದೆಲ್ಲ ಅನ್ಯೂಸ್ ಮೆಟೀರಿಯಲ್ಸ್. ಆ ಸೋಫಾನ್ ಯಾರು ಯೂಸ್ ಮಾಡ್ತಿರಲಿಲ್ಲ, ಇಟ್ ವಾಸ್ ಸಮ್ವೇರ್ ಲೈಯಿಂಗ್ ದೇರ್. ವಿ ಜಸ್ಟ್ ಟುಕ್ ದಟ್ ಸೋಫಾ ಅಂಡ್ ಕೆಪ್ಟ್ ಇಟ್ ದೇರ್ ಅಂಡ್ ವಿ ಪ್ಲಾಂಟೆಡ್ ಜಸ್ಟ್ ಅ ಪ್ಲಾಂಟ್ ಅಷ್ಟೇ. ಸೊ ದಟ್ ಸ್ಪೇಸ್ ಬಿಕಮ್ ಯೂಸಬಲ್. ಹೆಂಗ್ ಆಗ್ಬೋದು ಆ ತರ ಅಂತ. ಕಲಾವಿದರ ಕೈಚಳಕಕ್ಕೆ ಸಾರ್ವಜನಿಕರಿಂದಲೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಕೊಂಪೆಯನ್ನ ಆಕರ್ಷಕ ಜಾಗವನ್ನಾಗಿ ಮಾಡಬಹುದು ಅನ್ನೋದನ್ನ ಇವರು ತೋರಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್.